ಚೈತ್ರ ಚೈತ್ರ ಏನತ್ತೆ ಋತುದ ಒಂದು ಆಧಾರ್ ಕಾರ್ಡ್ ಕೊಡಮ್ಮ. ಅವನು ಪೋಸ್ಟ್ ಅಯ್ಯಪ್ಪ ಬಂದವನಿ ಪೋಸ್ಟ್ ಹುಡ್ಗ. ನಾನು ನಮ್ಮ ಅಮ್ಮನ ಹೆಸರಿಗೆ ಒಂದು ಪೋಸ್ಟಿಗೆ ದುಡ್ಡು ಕಟ್ಬೇಕಾಯ್ತು ಕಣಪ್ಪ ಅಂತ ಹೇಳಿದ್ದೆ. ಅದಕ್ಕೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಅವನು ತಕೊಂಬ ಅಂತ ಹೇಳ್ದೆ. ಅದಕ್ಕೆ ಅವನ ಕೊಟ್ಟಿದ್ದೀನಿ ಕಣಮ್ಮ. ನನ್ನ ದುಡ್ಡು ನನ್ನ ಅಕೌಂಟ್ಗೆ ಬರುತ್ತಂತೆ. ಎಲ್ಲ ತಗೊಂಡೋಗಿ ಕೊಟ್ಟು ಬಂದು. ಹೌದೇನು ಹೆಂಗ ಬಿಡತ್ತ ಬಂತಲ್ಲ ಸದ್ಯ. ಇನ್ಮೇಲನ ಇಕ್ಕೊಂಡು ಚೆನ್ನಾಗಿರೋದು ಕಲಿಯತಿ. ಸುಮ್ಮನೆ ಅವ್ರು ಇವ್ರಿಗೂ ಅಂತ ಹೇಳಿ ಕೂಡಕ್ಕೆ ಹೋಗ್ಬೇಡ. ಸುಮ್ಮನಿರು. ಋತು ಹೆಸ್ರಿಗೂ ಬೇಡ, ಯಾರ ಹೆಸ್ರಿಗೂ ಬೇಡ. ಸುಮ್ಮನೆ ನಿನ್ಗೆ ಎಲ್ಲಿಂದ ಬರಂಗೈತೆ ಕಟ್ಟಾಕಿ ಸುಮ್ಮನೆ ಅದನ್ನೇ ಹಣ್ಣು ಹಂಪಲು ತಿಂದ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲಿ. ಸುಮ್ಮನೆ ಯಾಕೆ ಔಟನು ಅದು ಇದು ಮಾಡಕ್ಕೆ ಹೋಗ್ತೀಯತ್ಲಾಗಿ. ಇವಾಗ ಇರೋದ ಇಕ್ಕೊಂಡು ಸುಮ್ಮನಿರು. ಏನು ಕಣ ಕಷ್ಟ ಸುಖಕ್ಕೆ ಬೇಕಾಗುತ್ತೆ. ಏನೇನು ಚೆನ್ನಾಗಿಲ್ಲ ಅಂದರೆ ಯಾರನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ದುಡ್ಡಿಲ್ಲ ಅಂದರೆ ಯಾರು ಕರ್ಕೊಂಡು ಹೋಗಲ್ಲ. ಯಾವ ಮಕ್ಕಳು ನೋಡಲ್ಲ, ಯಾರು ನೋಡಲ್ಲ. ದುಡ್ಡು ಇಕ್ಕೊಂಡು ಸುಮ್ಮನಿರತ್ತೆ ಸುಮ್ಮನೆ. ಇಲ್ಲ ಕಣಮ್ಮ, ಹಂಗೆ 50, 100, 500 ದುಡ್ಡು ಇದ್ದಂಗೆ 1000 ಹಿಂಗೆ ಯಾವ ಥರನ ಬಂದಿದ್ದ ಹಿಂಗೆ ಕೊಟ್ಟಿರಿ ಹಂಗೆ ಏಟೊಂದು ದುಡ್ಡು ಆಗುತ್ತೆ. ಇವಾಗ ನೋಡು ಏಟೊಂದು ದುಡ್ಡು ಕಟ್ಟಿದ್ಕೆ ಏಟೊಂದು ದುಡ್ಡು ಇವಾಗ ಬಂದೈತಿ. ಆಗ ಹಂಗೆ ಯಾವಾಗನ ಸಣ್ಣ ಪುಟ್ಟ ದುಡ್ಡು ಇದ್ದಿದ್ದು ಕಟ್ಟಿದರೆ ಹೆಂಗತ್ತ ಬರುತ್ತಲ್ಲ ಅಂತ ಹೇಳಿ ಅದಕ್ಕೆ ಕೊಟ್ಟಾನಂತ. ನಾನು ಋತುವಿನ ಹೆಸರಿಗೆ ಮಾಡ್ಸಾನ ಅಂತ ಒಂದ. ಬೇಡ ಸುಮ್ಮನಿರತ್ತೆ. ಸುಮ್ಮನೆ ಯಾಕೆ ಅವ್ರಿಗೆ ಗೊತ್ತಾಗಣ ನೋಡಪ್ಪ ಅವಳ ಹೆಸ್ರಿ ಮಾಡಿಸಿದ್ದಾರೆ ಎಂಬುದ ಓಟುನು ಮುಂದೆ ಓಟು ಸಮಸ್ಯೆಗಳಾಗ್ತಾವೆ. ಸುಮ್ಮನಿರಿ. ಏನು ಬೇಡ. ನಿನ್ನ ಹೆಸರಿಗೆ ಕಟ್ಕೊಂಬಿದ್ರೆ ನಿನ್ನ ಹೆಸರಿಗೆ ಕಟ್ಕೆ. ಇಲ್ಲ ಕಣಮ್ಮ, ಹೆಣ್ಣು ಹುಡುಗರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳು ಇದಾವಂತೆ. ಹೋಗಿ ಕೇಳ್ಕೊಂಬಂದು. ನಾನು ಪೋಸ್ಟ್ ಯಾಕೆ ಬಂದಿದ್ದ ಇವತ್ತು ಅದಕ್ಕೆ ಹೋಗಿ ಕೇಳ್ಕೊಂಬಂದು. ನಾನು ಅಲ್ಗೂ ಬೋರಲ್ವೇನೋ ಇವತ್ತು ಅಂದ್ಕಂಡೆ ಯಾಕೆ ಬಂದಿದ್ದಂತೆ. ಅಯ್ಯಪ್ಪ ಯಾರ್ಯಾರ್ದ ದುಡ್ಡು ಕೊಡೋದಿತ್ತಂತೆ ಬಂದಿದ್ದಂತೆ ಪೋಸ್ಟ್ನಾಯಪ್ಪ. ಅದಕ್ಕೇನೆ ಕೇಳಿದ್ನಿ ಆಧಾರ್ ಕಾರ್ಡು ಅದನ್ನು ತಗೊಂಬ ಅಂತ ಹೇಳೈತಿ. ಕೊಡ ಮತ್ತು ಒಂದು ಮಾಡ್ಸೋಣ ಋತುಮ್ಮನ ಹೆಸ್ರಿಗೆ. ಋತುದೊಂದು ಆಧಾರ್ ಕಾರ್ಡ್ ಜೆರಾಕ್ಸು ಒಂದು ಫೋಟೋ ಅಂತ ಕೊಡು. ಯಾತಮ್ಮ ಯಾಕೆ ಹಿಂಗೆ ಕೇಳ್ತಾ ಇದೀಯಾ? ಅದು ಹೆಂಗ ವರ್ಷ ಸೈನ್ ಹಾಕ್ಬೇಕಾಯ್ತಲ್ಲ, ಹೆಂಗನ ಪ್ರವಿ ಸೈನ್ ಹಾಕ್ಸ್ಕೊಂಬಂದು ಕೊಟ್ಟ ಕಣಪ್ಪ. ಕೊಟ್ಟಿದ್ಕೆ ತಾಣ ಕೊಟ್ಟೆ ಪೋಸ್ಟ್ನಾಯಪ್ಪಗೆ. ಸೋಮವಾರ ತಪ್ಪಿರ ಮಂಗ್ಳೂರು ಬರುತ್ತೆ ಅಂತ ಹೇಳೋರು ದುಡ್ಡು. ಅದಕ್ಕೆ ಇನ್ನೇನು ಅದೆಲ್ಲ ಕ್ಲೋಸ್ ಆಗುತ್ತೆ ದುಡ್ಡು ಬಂದು ಇಟ್ಕೇನೆ ಹೊಸ್ದಾಗಿ ಇನ್ನೂ ಯಾವ್ದಾರ ಮಾಡ್ಸಂಗಿದ್ರೆ ಮಾಡಿಸ್ರಿ ಅಂದ್ರೆ ಅದಕ್ಕೆ ನಾನು ಋತಮ್ಮನ ಹೆಸ್ರಿಗೆ ಮಾಡ್ಸೋಣ ಅಂತ. ಋತಮ್ಮನ ಹೆಸ್ರಿಗೆ ಮಾಡಿಸಿದೆ. ಯಾವಾಗ ನಿಂಗೆ ದುಡ್ಡು ಇದ್ದಂಗೆ ಕಟ್ಕೊಂಡು ಹೋಗೋಣ ಅಂತ ಹೇಳಿ. ಅವನಂತೂ ಪಾಪ ಸೈನ್ ಹಾಕ್ಸ್ಕೊಂಬಂದು ಕೊಟ್ಟು ಟೈಮ್ ಆಯಿತು ಅಂತ ಹೇಳಿ ನಾವು ಕಬಾಬ್ ಅದು ಮಾಡಕ್ಕೆ ಇಕ್ಕೊಂಡ್ವಾ. ಟೈಮ್ ಆಯಿತು ಅಂತ ಹೇಳಿ ಅದೇ ಹೋಗ್ಬಿಟ್ಟ ಕಣ್ರಿ. ನಮ್ಮಮ್ಮ ಬೈತೈತೆ ಅಂತ ಹೇಳಿ ಆತ್ರವಾಗಿ ಎದ್ರಕಂಡು ಪಾಪ. ಹೌದೇನು ಹಂಗಾದ್ರೆ ಸೈನ್ ಹಾಕ್ಸ್ಕೊಂಬಂದು ಕೊಟ್ನಾ? ಹ್ಞೂನಪ್ಪ. ನಾನು ನಿಮ್ಮಪ್ಪ ಅವ್ರ ಊರಿಗೆ ಹೋದ್ವಾ ಅಲ್ಲಿ ಸಿಕ್ತಾ ಯಾಕೆ ಹಿಂಗೆ ಬಂದಿದ್ರ ಅಂದ. ಹಿಂಗೆ ಆಗ್ಬೇಕಣಪ್ಪ ಅಂದ್ವಿ ಕೊಡು ಅಂತ ಹೇಳಿ ಯಾಕ ನನ್ನ ಸ್ಕಾಲರ್ಶಿಪ್ಪಿಂಗೆ ಸೈನ್ ಹಾಕ್ಬೇಕು ಅಂತ ಹೇಳಿ ಆಶ್ಕೊಂಡು ತಕೊಂಬಂದು ಕೊಟ್ಟ. ನಾವೇನ ಓಟ್ ಕೇಳಿದ್ರೆ ಅವರಿಬ್ರು ಗಂಡ ಹೆಂಡತಿ ಏನಿಲ್ಲ. ನಮ್ಮ ಮೇಲೆ ಎಷ್ಟು ಸ್ಯಾಡೋ ಮಾಡಾರು ನಾವು ಸೈನ್ ಹಾಕಲ್ಲ ಅಂತ ಹೇಳಿ. ಈಗ ಏನಾನ ಒಂದು ಈಟು ಗೊತ್ತಾಗಬೇಕಾ ವಿಷಯ ಅವ್ರಿಗೆ ಏನಿಲ್ಲ. ಏಟಟ್ಟೆ ಹುಡ್ಕೊಂತಾರ ಏನ. ಮೊದಲೇ ಗಂಡ ಹೆಂಡತಿ ದುಡ್ಡಿಗೆ ಬಾಯ್ ತೆರ್ಕೊಂಡಿರ್ತಾರೆ. ದುಡ್ಡು ಅಂತಾರೆ. ಅದಕ್ಕೆ ನಾನೇನು ಬೇಡ ಋತು ಹೆಸ್ರಿಗೆ ನಿನ್ನ ಹೆಸ್ರಿಗೆ ಕಟ್ಕೊಂಬಂಗಿದ್ರೆ ಕಟ್ಕೊಳತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಸುಮ್ಮನೆ ಇರೋದು ಹಣ್ಣು ಅದು ತಿನ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡು ವಯಸ್ಸಾದ್ಮೇಲೆ ಸುಮ್ಮನೆ ಒಟ್ಟು ಅದು ಇದು ಬೇಡ ಅಂತ ಹೇಳ್ತಾ ಇದ್ದೀನಿ. ಹ್ಞೂನಮ್ಮ, ಅಂಥವೆಲ್ಲ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಹಣ್ಣು ಹಂಪ್ಲ ತಿನ್ಕೊಂಡು ಚೆನ್ನಾಗಿರೋದು ನೋಡ್ಕೆ. ನಾನು ಅದನ್ನೇ ಅಪ್ಪಯ್ಯಗೂ ಹೇಳೋದು. ಸುಮ್ಮನೆ ನೀವು ಓಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ, ನಾವೆಲ್ಲ ನೋಡ್ಕೊಂತೀವಿ. ಹಣ್ಣು ಹಂಪ್ಲ ತಿನ್ಕೊಂಡು ಚೆನ್ನಾಗಿರೋದು ಕಲೀರಿ. ಯಾಕನ ಕಷ್ಟ ಸುಖಕ್ಕೆ ಇವಾಗ ಇರೋ ದುಡ್ಡ ಸುಮ್ಮನೆ ಹಂಗೆ ಇಕ್ಕೆ ನಿನ್ನ ಹೆಸರಿಗೆ ಪಿಶೇಡ್ ಮಾಡ್ಕೊಳಮ್ಮ. ಪಿಶೇಡ್ ಮಾಡ್ಕೊಂಡು ಹಂಗೆ ಇಕ್ಕೆ ದುಡ್ಡ ಯಾಕೋ ಕೊಡೋಕೆ ಹೋಗ್ಬೇಡ. ನಾಳೆ ಕಷ್ಟ ಸುಖ ಅಂತ ಬೇಕಾಗುತ್ತೆ ನಿಮಗೆ. ಯಾರಂತೂ ತೋರಿಸ್ತಾರೆ ದುಡ್ಡಿದ್ರೆ. ಅಲ್ಲ ನಾನು ನಮ್ಮ ಅಮ್ಮನ ಹೆಸ್ರಿಗೆ ಒಂದು ಮಾಡ್ಸೋಣ ಅಂತ ಹೇಳಿ ಹಂಗೆ ನಮ್ಮ ಅಮ್ಮನಿ ಎಂಥ ಸೆನಕಜ್ಜಿ ಅಜ್ಜಿ ಎಂಬಕ್ಕೆ ನಮ್ಮ ಅಮ್ಮನ ಹೆಸ್ರಿಗೆ ಒಂದು ಮಾಡಿಸಿದ್ರತ್ತ ಮುಂದೆ ಹಾಕ್ತಾನ ಒಂದು ಆಗುತ್ತೆ ನಮ್ಮ ಅಮ್ಮನಿಗೆ ಅಂತ ಹೇಳಿ ಅಷ್ಟೇನೆ. ಬಿಡು ಏನು ಬೇಡ ಮತ್ತೆ ನಾನೇ ಹೇಳ್ತಾ ಇದ್ನಲ್ಲ ಇರೋದೊಂದು ಪಿಲ್ಲೆ ನಾವಿನ್ಯಾರಿಗೆ ಮಾಡಬೇಕಾಗೈತಿ. ಅದಕ್ಕೆ ಇರೋದೊಂದಕ್ಕೆ ನಾವು ಯಾತನ ಮಾಡೋಣ ಅಂತ ಹೇಳಿ ಅವ್ರ ತಾತನು ಹಂಗೆ ನಮ್ಮ ಅಮ್ಮನಿ ಒಂದು ಐತಿ ಯಾತನ ಮಾಡಬೇಕು ಅಂಬುತ್ತೆ. ಒಬ್ಳೆ ಏನಲ್ಲ ಕಣತೆ, ಇನ್ನೊಂದಾದರೆ ಇನ್ನೊಂದು ಬರ್ತೈತೆ. ಇವಾಗ ಸುಗುಣಗಾದರೆ ಅವಳದೊಂದು ಬರುತ್ತೆ. ಅವಾಗ 3 ಆಗ್ತಾರಲ್ಲ ನೋಡು. ನಮ್ಮ ಅಜ್ಜಿ ಅವಳಿಗೆ ಮಾತ್ರ ಮಾಡಿಸೈತೆ ಅವಳು ಅಂತಾಳೆ. ಅವಾಗ ನೋಡು ನನ್ನ ಮಗಳಿಗಾದರೆ ಮಾಡಿಸಿಲ್ಲ, ನನ್ನ ಮಕ್ಕಳಿಗಾದರೆ ಮಾಡಿಸಿಲ್ಲ, ಇವ್ರ ಮಕ್ಕಳಿಗಾದರೆ ಮಾಡಿಸೈತ ಮತ್ತೆ ಅಂತ ನಿನ್ನ ಬೈಕ್ ಅಂತಾಳೆ. ಅವಾಗ ಅವಾಗ ಯಾರೂ ಇರಲಿಲ್ಲಮ್ಮ, ಇರೋದೊಂದು ಪಿಳ್ಳಿ. ಅವಾಗ ಇರೋದೊಂದೇ ಒಂದಿತ್ತು. ಅದಕ್ಕೆ ನಾನು ನಮ್ಮ ಅಮ್ಮನ ಹೆಸ್ರಿ ಮಾಡಿಸಿದ್ದೆ ಅಂತ ಹೇಳ್ತೀನಿ. ಮಾಡ್ಕೊಂಬ್ಲೇಳ ಅವರು ಅಷ್ಟೇ. ನಾವು ಇವಾಗ ಇರೋದೊಂದು ಪಿಳ್ಳೆ ಅವ್ರಿಗೆ ಏನೋ ಮಾಡಬೇಕು ಅಂತ ಹೇಳಿ ಅಷ್ಟೇ. ಅಂತ ಹೇಳ್ತಾಳೆ ಕೇಳ್ರಿ. ಯಾತ ಶಾಂತಜ್ಜಿ ಅಂತಾಳೆ. ಜ್ವರ ಬಂದವಂತೆ? ಯಾರಮ್ಮ ಹೇಳಿದ್ದು ಜ್ವರ ಬಂದವಂತ? ನಿಮ್ಮ ಅಪ್ಪಾಜಿಗೆ ಹೇಳವು ಟ್ಯಾಂಟಜ್ಜಿಗೆ ಜ್ವರ ಬಂದವೆ ಅಂತ ಹೇಳಿ ತಾತ ಏತು ಕಣಪ್ಪ.
ಹೌದೇನು ಶಾಂತಜ್ಜಿ ಜ್ವರ ಬಂದವೆ? ಜ್ವರ ಬಂದವೇನ ಅದಕ್ಕೆ ಹೇಳ್ತಾ ಇದ್ದಾಳೆ. ಎಲ್ಲ ಗೊತ್ತಾಗ್ತವೆ. ಯಾತನ ಇಂತ ಹೋಗಿ ಹೇಳ್ರಿ ಅಂತಂದ್ರೆ ಎಲ್ಲ ಹೇಳ್ತಾಳೆ ಬಂದು. ಹೆಂಗ್ ಮಾತಾಡೋ ತಂಗೆ. ಅಜ್ಜಿ ಬಾಲಜ್ಜಿ ನೀನು ಯಾಕೆ ಕ್ಯಾಂತಜ್ಜಿ ಮಾತಾಡ್ತಲ್ಲ? ಕ್ಯಾಂತಜ್ಜಿಗೆ ಜಲ ಬಂದವೆ ಕಣಜ್ಜಿ. ತಾತ ನಾನು ಹೋಗಿದ್ವಿ. ಯಾಕೆ ಮಾಮ ಶಾಂತಂಟಿಗೆ ಜ್ವರ ಬಂದವೆ? ಹ್ಞೂನಮ್ಮ, ಯಾಕನ ಬೋಲ್ ಜ್ವರ ಅಂತಿ. ನೆನ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತಿ. ಹಂಗಂದ್ರೆ ಇನ್ನೂ ಕಮ್ಮಿ ಆಗಿಲ್ಲ. ಒಟ್ಟು ಸ್ಯಾನೆ ಆಗ್ಯಾವಂತಿ ಇನ್ನೂ ಜ್ವರ. ಅದಕ್ಕೇನೆ ತಿರ್ಗಾ ಹೋಗ್ತೀವಿ ಅಂತಿದ್ರು. ಅಲ್ಲೇ ಅಡ್ಮಿಟ್ ಆಗ್ಬೇಕಾ? ಬೋಲ್ ಜ್ವರ ಅಂತೆ ಕಣಮ್ಮ. ಯಾತನ ಡೆಂಗಿನ ಮಲೇರಿಯಾ ಆಗೈತಿ ಏನೋ ಸುಡ್ಗಾಡಮ್ಮಂಗೆ ಆಗೈತಿ. ಅದೇ ಆತ ಆಗಿರ್ಬೇಕೇನೋ ಅಂತ ಹೇಳಿ ರಕ್ತ ಎಲ್ಲ ತಗೊಂಡ್ರಂತಿ. ಅದಕ್ಕೆ ಇನ್ನು ವಾಯ್ಸಾಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಹೊರ ಕೂಕೊಂಡು ಸುಸ್ತಾಗ್ತೈತಿ, ಹೋಗ್ತೀವಿ ಕಣ್ಮಮ್ಮ ಅಂತ ಹೇಳ್ತಿತ್ತು. ಅದಕ್ಕೆ ಮತ್ತೆ ಆಟ ದೊಡ್ಡ ಮನೆ ಕಟ್ಟೋದು ಬೇಡ ಅಂತ ಹೇಳಿದ್ದು. ನಾನು ಬೇಡ ಅಂತೀನಿ. ಯಾತನಾಗಲಿ ಉಬ್ಬುಕ್ಕೊಂಡು ಮಾಡಕ್ಕೆ ಹೋಗ್ತಾರೆ. ಆಟ ದೊಡ್ಡ ಮನೆ ಕಟ್ಬಾರ್ದಾಗಿತ್ತು. ಇವಾಗೆಲ್ಲನ ಕಟ್ಟೋದಕ್ಕೆ ಮತ್ತೆ ಹಂಗೆ ಆಗ್ತಿರೋದು. ತೀರಾಗಿ ಮಾಡಬಾರ್ದು. ಸುಮ್ಕಿರತೆ. ಮನೆ ಕಟ್ಟೋದಕ್ಕೂ ಅದಕ್ಕೂ ಏನು ಸಂಬಂಧ? ನೀನು ಏನಂಗೇನಿ ಮನೆ ಕಟ್ಟೋದು ಬೇಡ ಅಂತೀಯ. ಕಟ್ಕೊಂತಾರೆ ಅವರು. 4 ಜನ ಹೆಣ್ಣು ಹುಡುಗರು ಇದ್ದಾರೆ, ಬಂದರು ಹೋದ್ರು ಬೇಡ್ವಿ ನೀನು. ಯಾರೋ ಅಂತಾರೆ ಅಂತ ಹೇಳಿ ಕಟ್ಕೊಂಬಂಗೆ ಇರೋಕ್ಕಾಗುತ್ತೆ? ಬರ್ತವೆ ಜ್ವರ ಸೋಳಿ ಇಂಥವೆಲ್ಲ ಮಾಮೂಲಿ. ಇವಾಗೆಲ್ಲ ಗಾಳಿ ಕಾಲ ಅಲ್ಲ, ಗಾಳಿ ಜಾಸ್ತಿ ಬೀಸುತ್ತಲ್ಲತೆ. ಅದಕ್ಕೆ ಗಾಳಿ ಬೀಸೋಕ್ಕೆ ಒಂದಿಟ್ಟು ಜ್ವರ ಬರುತ್ತೆ. ಏನು ಮಾಡೋಕ್ಕಲ್ಲ, ನೆಗಡಿ ಕೆಮ್ಮು ಜ್ವರ ಇಂಥವೆಲ್ಲ ಇದ್ದಾವೆ ಮನುಷ್ಯರಿಗೆ. ಇಲ್ಲ ಕಣಮ್ಮ, ಎಲ್ಲ ನಾನು ಜನಗಳು ನೋಡ್ತಾರಲ್ಲ ಎಲ್ಲ ಹಂಗಂಬದೇನಿ. ನಾನೇ ಅನ್ಕೊಂಬಲ್ವಿ ದುಡ್ಡು ಎಲ್ಲಿ ತಂತಾರೆ ಏನು ಎಲ್ಲಿ ಮಾಡ್ತಾರೆ ಅನ್ಕೊಂತೀನಿ. ನಾನೇನು 2 ದೊಡ್ಡ ಮನೆ ಕಟ್ಟೋದಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ. ಊರಾಗ್ಲಾಡರಲ್ಲ ಹಂಗಂಬದೆ. ಊರಾಗ್ಲಾರ ಕಣ್ಣೆಲ್ಲ ನಾ ಬಿದ್ದೈತಿ ಶಾಂತಮ್ಮರ ಮನೆ ಮೇಲೆ. ಅದಕ್ಕೆ ಅವಳಿ ಸೆನಕ್ಕಿಲ್ದಂಗಾಗಿರೋದು. ಸುಮ್ಮನಿರಮ್ಮ, ನೀನು ಬರೀ ಇಂಥ ಮಾತಾಡೋದೀನಿ. ಯಾಕೆ ಅಂಥವೆಲ್ಲ ಹೇಳೋಕೆ ಹೋಗ್ತೀಯ? ಸುಮ್ಮನಿರೋ. ಅವ್ರ ದುಡ್ಡು ಅವ್ರ ಕಾಸು ಅವರೆಲ್ಲ ಕಟ್ಕೊಂಬ್ತಾರೆ. ನಿನಗೆ ಯಾಕೆ ಬೇಕು? ಸುಮ್ಕಿರು. ಅದಕ್ಕೆ ಏನಕ್ಕಿಲ್ದಂಗೆ ಆಗೈತಿ ಅಂತ ನೀನು ಹೆಂಗೆ ಹೇಳ್ತೀಯ? ಸುಮ್ಮನಿರು. ನೀನು ಯಾಕೆ ಮಾತಾಡೋಕೆ ಹೋಗ್ಬೇಡ. ಇವತ್ತೇ ಬರೀ ಹಿಂಗೆ ಕಣ್ರಿ ಮಾತಾಡೋದು. ಏನು ಕನಾಗ್ಗಳು. ಇಟ್ಟು ದೊಡ್ಡ ಮನೆ ಏನು ಬೇಕಾಗಿತ್ತು, ಇವ್ರಿಗೆ ಏನು ಬೇಕಾಗಿತ್ತು? ಯಾಕಂದ್ರೆ ಬರೀ ಹೆಣ್ಣು ಹುಡುಗರಲ್ಲ ಅದಕ್ಕೆ. ಬರೀ ಹೆಣ್ಣು ಹುಡುಗರು ಇದ್ದಾವೆ. ಇವ್ರು ದೊಡ್ಡ ಮನೆ ಕಟ್ಸೋ ಅಂಥದ್ದು ಏನು ಬೇಕಾಗಿತ್ತು ಅಂಬುತ್ತೆ ನಿಮ್ಮ ಅಮ್ಮ. ಏನು ಬಂಡವಾಳ ಕೊಡಂಗೈತಿ? ಏನು ಕೈಯಾಗಳು ಯಾತನ ಕೊಳ್ಕೊಂಬಂಗೈತಿ? ಸುಮ್ಮನೆ ಇರ್ಬೇಕು. ಅವ್ರ ದುಡ್ಡು ಅವ್ರ ಕಾಸು ಅವ್ರ ಬಂಡವಾಳ. ಅವ್ರು ಎಂಥ ಮನೆ ನನ್ನ ಕಟ್ಕೊಂತಾರೆ, ಹೆಂಗಾನೋ ಇರ್ತಾರೆ. ಇವತ್ತೇ ನಂದೆಲ್ಲಿ ಇಕ್ಲಿ ಕಡಿಮೆ ಸರ್ ಅಮ್ಮಂಗೆ ಯಾತನ ಒಂದು ಮಾತಾಡ್ತಿರುತ್ತೆ. ಅದಕ್ಕೆ ಹೋಗಪ್ಪ, ಯಾವ್ದಾನ ಪಾಪ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಅವರು ಅದ್ಯಾವ್ದಾನೆ ಅದ್ಯಾವ್ದು ಆಸ್ಪತ್ರೆಗೆ ಹೋಗಿದ್ರಂತೆ, ಹೆಂಗೆ ನೋಡಿರೋ ಏನೋ. ಅದಕ್ಕೆ ನಾನು ಅವ್ರಸಂಗೆ ಕಳಿಸ್ತೀನಿ ಕಣಮ್ಮ, ಹೋಗಮ್ಮ ಅಂತಂದೆ. ಇಲ್ಲ ಬಿಡ್ಬಮ್ಮ ನಾನೆಲ್ಲ ಹೋಗ್ತೀನಿ ಅಂತ ಹೇಳ್ತಿತ್ತಪ್ಪ. ನಮ್ಮ ಎಪ್ಪತ್ತೈತೆ ಹೋಗ್ತೀನಿ ಅಂತಿತ್ತು. ಅದಲ್ಲಿ ಕಾರಿ ಪಾಪ ನೋಡಪ್ಪ, ಬಂದು ಕಾರಿಲಿಲ್ಲ, ಚೆನ್ನಾಗಿಲ್ಲ ಅಂದ್ರು ಯಾರು ನೋಡ್ಕೊಂಬಿಲ್ಲ ಅಂಬುತ್ತೆ. ಹೋಗಿ ಕಾರಿಯಪ್ಪ. ಸರಿ ಆಯ್ತು ಹೇಳಪ್ಪ, ಹೋಗಿ ಕರಿತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಚೆನ್ನಾಗೈತೆ, ಒಳ್ಳೆ ಹಾಸ್ಪಿಟ್ಲು, ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹೇಳು ಶಾಂತಜ್ಜಿ, ನೀನು ಮಾತಾಡಿಸ್ತಾಳೇನು? ಮಾತಾಡ್ತಿದ್ದೆ. ನಾನು ಕೇಳಿದ್ಲೆ ನಿಮ್ಮ ಅಜ್ಜಿ ಎಲ್ಲಿ ಗೊತ್ತು ಅಂತ ಹೇಳಿ. ಸುಮ್ಕಿರತ್ತೆ. ಆ ಹುಡುಗಿಗೆ ಏನು ಗೊತ್ತು? ಬರೀ ಆ ಹುಡುಗಿ ತಂಗ ನೀನು ಇಂಥ ಕೇಳೋದೆ ಕಾಣತ್ತೆ. ಆ ಸಣ್ಣ ಶಾಂತಜ್ಜಿ ಏನು ಹೇಳಿದ್ಲು ಅಂತ ಕೇಳೋದೆ. ಎಲ್ಲರನ್ನೂ ಮಾತಾಡ್ಸೋತ. ಆ ಹುಡುಗಿಗೆ ಏನು ಗೊತ್ತು? ಮಾತಾಡಿಸಲ್ಲ ಅಂಬೋದು. ನೀವು ಮಾತಾಡಿಸ್ತೇ ಇಲ್ಲ ಅಂಬೋದು ಗೊತ್ತಿಲ್ಲ. ಅದಕ್ಕೇನು ಗೊತ್ತಿಲ್ಲ. ಸುಮ್ಮನೆ ಹೋಗುತ್ತೆ, ಆಟ ಆಡ್ಕೊಂಡು ಬರುತ್ತೆ. ಆ ಹುಡುಗ ಬೇರೆ ಈತಲ್ಲ, ಹೋಗುತ್ತೆ ಆಟ ಆಡೋಕ್ಕೆ. ಸುಮ್ಕಿರು. ಪಾಪ ನೀನು ಆ ಹುಡುಗಿಗೆ ಏನು ಹೇಳೋಕೆ ಹೋಗ್ತೀಯ? ನಮ್ಮ ಅತ್ತಿಗಂತೂ ತುಂಬ ಖುಷಿ ಆಗ್ಬಿಟ್ಟೈತಿ ದುಡ್ಡು ಬರುತ್ತೆ ಅಂತ ಹೇಳಿ. ನಮ್ಮ ಪ್ರವಿ ಸೈನ್ ಹಾಕ್ಸಿ ಬಂದು ಕೊಟ್ಟಿದ್ದಕ್ಕೆ ಅವ್ರ ಮಾವಂತಾಗೆ ಹೆಂಗಾನ ಬರುತ್ತಲ್ಲ ಇವಾಗ ಅಂತ ಹೇಳಿ ಖುಷಿನೋ ಖುಷಿ. ಮೊದಲಂತೂ ಹೆಂಗಪ್ಪ ಅವ್ರ ತಕ್ಕೋಗಿ ಸೈನ್ ಹಾಕ್ಸೋದು ಅಂತ ಹೇಳಿ ತುಂಬ ಯೋಚನೆ ಮಾಡೋದು ಕೂತ್ಕೊಂಡು. ಇವಾಗಂತೂ ನಮ್ಮ ಅತ್ತೆ ನಡಿಯೋಕ್ಕಾಗ್ತಿಲ್ಲ. ದುಡ್ಡು ಬಂದಿರೋದಕ್ಕೆ ಅಯ್ಯಪ್ಪ, ನಮ್ಮ ಅತ್ತೆಗೆ ಕೈಯಾಗ ದುಡ್ಡು ಇದ್ಬಿಟ್ರೆ ಏನಿಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.